ಇಲ್ಲಿಯೂ ಕೂಡ ಭಾಷಣ ಮಾಡದ ರೀತಿ ನಿರ್ಬಂಧ ಇರುವಂಥದ್ದು, ಪ್ರತಿಭಟನೆಗೆ ಕೆಲವೊಂದು ನಿರ್ಬಂಧಗಳನ್ನು ಹೇರುವಂಥದ್ದು. ಈಗ ಮುಂದಿನ ದಿನಗಳಲ್ಲಿ ಬರುವಂತ ಶುಭ ಸಮಾರಂಭಗಳು, ಈಗ ಹಬ್ಬ ಹರಿದಿನಗಳು, ಇದಕ್ಕೆ ನಿರ್ಬಂಧ ಇರುವಂಥದ್ದು. ಗಣೇಶ ಚತುರ್ಥಿ ಅಂತ ಹಬ್ಬ ಹರಿದಿನಗಳಿಗೆಯೂ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಈಗಾಗಲೇ ನೀತಿ ನಿಯಮಗಳನ್ನು ಜಾರಿಗೆಗೊಳಿಸಿ ಆಗಿದೆ. ಪಕ್ಷಗಳು ಛಿದ್ರವಾದಾಗ ಇಂದು ಓಟುಗಳು ಇವರಿಗೆ ಬೀಳುವುದಿಲ್ಲ ಎನ್ನುವಂತ ಭಾವನೆ ಇವರಲ್ಲಿ. ಎಲ್ಲಿ ನೋಡಿದ್ರು ಕೂಡ ಗ್ಯಾರಂಟಿ ಬಿಟ್ರೆ ನಿಮಗೆ ಕಾಮಗಾರಿ ಅನ್ನುವಂಥದ್ದು ಯಾವುದೂ ಇಲ್ಲ. ಒಟ್ಟು ಹಿಂದೂಗಳು ಅಂತ ಹೇಳೋದಕ್ಕಿಂತಲೂ ಕೂಡ ಒಟ್ಟು ನಮ್ಮ ರಾಜ್ಯದ ಜನತೆ ಎದುರಿಸುವಂತ ಸಮಸ್ಯೆ. ಈಗ ಎಲ್ಲಿ ನೋಡಿದ್ರು ಕೂಡ ಗ್ಯಾರಂಟಿ ಬಿಟ್ರೆ ನಿಮ್ಗೆ ಕಾಮಗಾರಿ ಅನ್ನುವಂಥದ್ದು ಯಾವುದೂ ಇಲ್ಲ. ನಿಮ್ಗೆ ಮೀಡಿಯಾದವರಿಗೆಲ್ಲರಿಗೂ ಗೊತ್ತಿರಬಹುದು. ಇದೇ ಮೊದಲಿನ ಸರ್ಕಾರ, ಮೊದಲಿನ ಸರ್ಕಾರ ಏನಿತ್ತ, ಎಲ್ಲಿ ನೋಡಿದ್ರು ಸಂಸ್ಥೆ ಸ್ಥಾಪನೆ ಅಥವಾ ಸ್ಮಾರ್ಟ್ ಸಿಟಿ ಅಂತ ಯೋಜನೆಗಳನ್ನು ತಂದಂತ ಸರ್ಕಾರ. ಆದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಂಥದ್ದು ಯಾವುದೇ ಒಂದು ರೀತಿಯ ಒಂದು ರಸ್ತೆಗಳಾಗಲಿ ಅಥವಾ ಒಂದು ವ್ಯವಸ್ಥಿತ ಒಂದು ಜನರಿಗೆ ಬೇಕಂತ ವ್ಯವಸ್ಥೆ ಆಗಲಿ ಯಾವುದೇ ರೀತಿಯ ವ್ಯವಸ್ಥೆ ಆಗ್ತಿಲ್ಲ. ಅದೇ ರೀತಿ ಒಟ್ಟು ಹಿಂದೂ ಸಮಾಜ ಎದುರಿಸುತ್ತಿರುವಂತ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈಗ ಮುಂದಿನ ದಿನಗಳಲ್ಲಿ ಬರುವಂತ ಶುಭ ಸಮಾರಂಭಗಳು, ಈಗ ಹಬ್ಬ ಹರಿದಿನಗಳು, ಇದಕ್ಕೆ ನಿರ್ಬಂಧ ಇರುವಂಥದ್ದು. ಅದೇ ರೀತಿ ಗಣೇಶೋತ್ಸವ ಮಾಡಬೇಕಿದ್ರೆ DJ ಹಾಕಬಾರ್ದು. ಅದೇ ರೀತಿ ಒಂದು ಮಸೀದಿ ಇರುವಂತ ಏರಿಯಾಗಳಲ್ಲಿ ನೀವು ಟ್ಯಾಬ್ಲೋ ಕೊಂಡೋಗ್ಬಾರ್ದು, ಶಬ್ದಚಿತ್ರ ಕೊಂಡೋಗ್ಬಾರ್ದು. ಇಂಥದ್ದೆಲ್ಲ ತುಂಬಾ ನಡೀತಾ ಉಂಟು. ಹೀಗೇನಾದ್ರೆ ಈಗ ಪ್ರತಿಯೊಂದು ಹಬ್ಬಕ್ಕೂ ಕೂಡ ಸಮಸ್ಯೆ ಎದುರಾಗ್ತದೆ. ಅದರಿಂದಾಗಿ ಒಟ್ಟು ನಮ್ಮ ರಾಜ್ಯದ, ಒಟ್ಟು ದೇಶದ ನಮ್ಮ ಜನರಿಗೆ ಎಲ್ಲಿಯೆಲ್ಲ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲೆಲ್ಲ ಇಂಥ ಒಂದು ನಿರ್ಬಂಧ ಏರುವಂಥದ್ದು, ಒಂದು ರೀತಿಯಲ್ಲಿ ಮುಸ್ಲಿಮರಿಗೆ ಓಲೈಕೆ ಮಾಡುವಂತ ಕೆಲಸ ನಡೀತಾ ಇದೆ ಅಂತ ಹೇಳ್ಬೋದು. ಇದೇ ರೀತಿ ಮುಂದುವರೆದ್ರೆ ಏನ ಪರಿಸ್ಥಿತಿ ತಲುಪಬಹುದು ಅಂತ ಹೇಳ್ತೀರಾ? ಇದೇ ರೀತಿ ಮುಂದುವರೆದ್ರೆ ಅದೇ ಒಟ್ಟು ನಮ್ಮ ಹಿಂದೂ ಸಮಾಜವನ್ನು ಕುಗ್ಗಿಸಬೇಕು ಅನ್ನೋದೇ ಒಂದು ಅವರ ಮುಖ್ಯ ಅಜೆಂಡಾ. ಮೊನ್ನೆ 2 ವರ್ಷದಿಂದ ಒಟ್ಟು ರಾಜ್ಯದಲ್ಲಿ ಯಾವುದೇ ತರಹದ ಒಂದು ಕಾರ್ಯಕ್ರಮಗಳಿಗೆ, ಇನ್ನು ನೋಡಿ ಈಗ ಗಣೇಶ ಚತುರ್ಥಿ ಅಂತ ಹಬ್ಬ ಹರಿದಿನಗಳಿಗೆಯೂ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಈಗಾಗಲೇ ನೀತಿ ನಿಯಮಗಳನ್ನು ಜಾರಿಗೆಗೊಳಿಸಿ ಆಗಿದೆ. ಪ್ರಸ್ತುತ ನೀತಿ ನಿಯಮಗಳು ಒಳ್ಳೆಯ ವಿಷಯವೇ, ಆದರೆ ಅದು ಪ್ರತಿ ಸಮಯದಲ್ಲೂ ಹಿಂದೂ ಕಾರ್ಯಕ್ರಮಗಳು ಆಗುವಂಥ ಸಂದರ್ಭಗಳಲ್ಲಿ ಈ ನೀತಿ ನಿಯಮಗಳು ಬರುವುದು ಹಿಂದೂ ಸಮಾಜವನ್ನು ಒಂದು ರೀತಿ ಗಣೇಶ ಉತ್ಸವ ಎನ್ನುವುದು ಸ್ವಾತಂತ್ರ್ಯ ಕಾಲದಲ್ಲಿ ಬಾಲ ಗಂಗಾಧರನಾಥ ತಿಲಕರು ಆ ಗಣೇಶ ಉತ್ಸವವನ್ನು ನಡೆಸುವುದರ ಮುಖಾಂತರ ಹಿಂದೂ ಸಮಾಜವನ್ನು ಒಗ್ಗೂಡಿಸಲು ಮಾಡಿದಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮವನ್ನು ಒಡೆಯುವುದರ ಮುಖಾಂತರ, ಹಿಂದೂ ಸಮಾಜವನ್ನು ಒಡೆಯುವುದರ ಮುಖಾಂತರ ಇಲ್ಲಿ ಪಕ್ಷದ ಒಂದು ವಿಭಾಗ ನೀತಿಯನ್ನು ಮಾಡಲು ಹೊರಟಿದ್ದಾರೆ ಇವರು. ಯಾವ ರೀತಿ ಅಂದರೆ, ಹಿಂದೂಗಳನ್ನು ಹೊಡೆದ್ರೆ ತನ್ನಷ್ಟಕ್ಕೆ ಕರಾವಳಿ ಭಾಗದಲ್ಲಿ ಪಕ್ಷಗಳು ಛಿದ್ರವಾದಾಗ ಹಿಂದೂ ಓಟುಗಳು ಇವರಿಗೆ ಬೀಳುವುದಿಲ್ಲ ಎನ್ನುವಂಥ ಭಾವನೆ ಇವರಲ್ಲಿದೆ. ಇದನ್ನು ಎಲ್ಲ ನಾವು ಮುಂದಿಟ್ಟುಕೊಂಡು ಈ ರಾಜ್ಯಾದ್ಯಂತ ಈಗ ಪ್ರತಿಭಟನೆಗಳನ್ನು ನಡೆಸ್ತಾ ಇದೆ. ಅದು ನಮಗೆ ರಾಜ್ಯದಲ್ಲಿ ಬಾಬಾ ಸಾಹೇಬ್ರ ಸಂವಿಧಾನ ಬರೆದಂತಹ ಒಂದು ವಾಕ್ ಸ್ವಾತಂತ್ರ್ಯವನ್ನು ಇವರು ನಿಷೇಧಿಸಿದ್ದಾರೆ. ಈಗ ಇಲ್ಲಿ ಮಾತಾಡುವಂತೆ ಇಲ್ಲ. ಯಾರು ಭಾಷಣಕಾರರು ಬಂದು ಮಾತನಾಡಿದ್ರು ಅವರಿಗೆ ನಿಷೇಧ. ಯಾರು ಇಲ್ಲಿ ಜೋರಾಗಿ ಯಾರು ಹೋರಾಟಗಳನ್ನು ನಡೆಸ್ತಾರೆ ಅವರನ್ನು ರಾತ್ರಿ ಬಂಧಿಸುವಂತಹ ಕೆಲಸಗಳು ನಿರಂತರವಾಗಿ ಪೊಲೀಸ್ ಇಲಾಖೆಯ ಮೂಲಕ ಇವರು ಮಾಡ್ತಾ ಇದ್ದಾರೆ. ಇಲಾಖೆಯಲ್ಲಿ ದಕ್ಷ ಅಧಿಕಾರಿಗಳಿದ್ದಾರೆ, ಅವರಿಗೆ ನಮ್ಮ ಗೌರವ ಯಾವತ್ತೂ ಇದೆ. ಆದರೆ ಇವರು ಈ ಸರ್ಕಾರ ಬಂದ ಮೇಲೆ ನಮ್ಮನ್ನು ಒಟ್ಟು ಶೋಷಿಸುವಂತ, ದಮನಿಸುವಂತ ಒಂದು ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಆದರೆ ನಾವು ಇದಕ್ಕೆ ಎಂದಿಗೂ ಕರಾವಳಿ ಭಾಗದಲ್ಲಂತೂ ನಾವು ಎದೆಗುಂದುವುದೇ ಇಲ್ಲ. ರಾಜ್ಯದಲ್ಲಿ ಹಿಂದುತ್ವದ ಹೋರಾಟಗಾರರು ಇದ್ದಾರೆ. ರಾಜ್ಯದಲ್ಲೂ ಎಲ್ಲೂ ಎದೆಗುಂದುವಂತ ಮಾತೇ ಇಲ್ಲ. ನಾವು ಮುಂದೆಯೂ ಇಂತಹ ಹೋರಾಟಗಳನ್ನು ಮಾಡ್ತೇವೆ. ಮುಂದಿನ ದಿನಗಳಲ್ಲೂ ಇದಕ್ಕೆ ತಕ್ಕ ಉತ್ತರವನ್ನು ನೀಡುತ್ತೇವೆ. ಹಾಗಾಗಿ ನಮ್ಮ ಅದು ಯಾವ ರೀತಿ ನಡೆಸಬೇಕು ಅಂತ ಹೇಳಿದ್ರೆ, RSS ಅಥವಾ ಹಿಂದೂ ಜಾಗರಣ ಅಥವಾ ಸಂಘ ಪರಿವಾರ, ವಿಶ್ವ ಹಿಂದೂ ಪರಿಷತ್ ಆಗಲಿ, BJPಯ ಪ್ರಮುಖ ಕಾರ್ಯಕರ್ತರಾಗಲಿ ಕುಗ್ಗಿಸುವಂತ ಕೆಲಸ ಮಾಡ್ತಿದ್ದಾರೆ. ಅದು ಮಾಡಿದ್ರೆ ನಾಳೆ ಹಿಂದೂ ಸಮಾಜಕ್ಕೆ ಹೋರಾಟ ಮಾಡುವಂತ ಪ್ರಮುಖರು ಸಿಗ್ಲಿಕ್ಕೆ ಇಲ್ಲ, ಹೋರಾಟ ಮಾಡ್ಲಿಕ್ಕೆ ವ್ಯಕ್ತಿ ಮುಂದೆ ಬರ್ಲಿಕ್ಕೆ ಇಲ್ಲ. ಈಗ ಒಟ್ಟು ಏನಂತ ಆಗಿದ್ರೆ ಗೂಂಡಾ ಕಾಯ್ದೆ ಆಗ್ತಾರೆ, ನನ್ನ ಮೇಲೆ ಕೇಸ್ ಆಗ್ತದೆ. ಈಗ ಯಾವುದೇ ರೀತಿಯ ಒಂದು ಪ್ರತಿಭಟನೆಗೆ ನಾವು ಪರ್ಮಿಷನ್ ತಗೊಳ್ಬೇಕಿದ್ರೆ ಫಸ್ಟ್ ಹೇಳುದು ನಿಮ್ಮ ಮೇಲೆ ಕೇಸ್ ಆಗ್ತದೆ, ಆ ರೀತಿ ಮಾತಾಡಬಾರ್ದು, ಈ ರೀತಿ ಒಪ್ತೇವೆ ನಾವು, ಕಾನೂನನ್ನು ಮೀರಿ ನಾವು ಹೋಗ್ತಿಲ್ಲ. ಅದೇ ನಾವು ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಕೆಲವೊಂದು ಸಂಘಟನೆಗಳು ಏನ್ ಮಾಡ್ತಿದೆ ಅಂತ ಹೇಳಿದ್ರೆ ಪರ್ಮಿಷನ್ ತಗೊಳ್ಳದೆ 10 ಕಾರ್ಯಕ್ರಮ ಮಾಡುವಂಥದ್ದು, ರೋಡ್ ಬ್ಲಾಕ್ ಮಾಡುವಂಥದ್ದು. ಇದುವರೆಗೂ ನಮ್ಮ ಹಿಂದೂ ಸಂಘ ಪರಿವಾರದ ಯಾವುದೇ ಕಾರ್ಯಕರ್ತರಲ್ಲಿ, ಯಾವುದೇ ಸಂಘಟನೆ ಇರಲಿ, ಇದುವರೆಗೆ ನಾವು ಕಾನೂನು ಮೀರಿ ಹೋಗಿಲ್ಲ, ಸಂವಿಧಾನ ಮೀರಿ ಹೋಗಿಲ್ಲ. ಆದ್ರೂ ಕೂಡ ಆ ರೀತಿ, ಅದರಿಂದಾಗಿ ನಮ್ಗೆ ನಾಳಿನ ದಿನಗಳಲ್ಲಿ, ಮುಂದಿನ ದಿನಗಳಲ್ಲಿ ಪ್ರಮುಖರು ನಾವು ಸುಮ್ಮನೆ ಕೂತ್ರೆ ಹಿಂದೂ ಸಮಾಜ ಮಕಾಡೆ ಮಲಗ್ತದೆ ಅನ್ನೋದು ಒಂದು ಅವ್ರದ್ದು ಅಜೆಂಡಾ. ಮತ್ತು ಕಾಂಗ್ರೆಸ್ ಸರ್ಕಾರ ಮುಂದಿನ ಚುನಾವಣೆಯಲ್ಲಿ ಕೂಡ ಇದೇ ರೀತಿ ನಮ್ಮನ್ನು ಮಕಾಡೆ ಮಲಗಿಸಿದ್ರೆ BJP ಸರ್ಕಾರಕ್ಕೆ ಹಿಂದೇಟು ಬೀಳ್ತದೆ. ಅವರು ಮುಂದಿನ ಚುನಾವಣೆಯಲ್ಲಿ ಗದ್ದಿಗೆ ಏರ್ಬಹುದು ಅನ್ನೋದು ಅವ್ರದ್ದೊಂದು ಕಾನ್ಸೆಪ್ಟ್ ಇರಬಹುದು. ಒಂದು ನಮಗೆ
ಮೊನ್ನೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಭಾಷ್ ಶೆಟ್ಟಿಯ ಹತ್ಯೆಯ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ನಮಗೆ GPS ಲೊಕೇಶನ್ ಹಾಕುವುದರ ಮುಖಾಂತರ ಯಾವುದೇ ಕೇಸ್ ಇಲ್ಲದಂಥ ವ್ಯಕ್ತಿಯ ಮನೆಗೂ ಪೊಲೀಸರು GPS ಲೊಕೇಶನ್ ಅನ್ನು ಕಲೆಕ್ಟ್ ಮಾಡಲಿಕ್ಕೆ ಅವರು ಮನೆಯಲ್ಲಿ ರಾತ್ರಿ ಇದ್ದಾರಾ ಎಂಬುದನ್ನು ದೃಢಪಡಿಸಿಕೊಳ್ಳುವಂಥ ಒಂದು ಹಂತದ ಇದಕ್ಕೆ ಬಂದರು. ಅದಕ್ಕೆ ಹೈಕೋರ್ಟು ಒಂದು ಸ್ಟೇ ತಂದ ನಂತರ ಹೈಕೋರ್ಟ್ನಲ್ಲಿ ಅದಕ್ಕೆ ಒಂದು ನೀವು ಈ ಪ್ರಕ್ರಿಯೆಯನ್ನು ಈಗ ತಾತ್ಕಾಲಿಕವಾಗಿ ನಿಲ್ಲಿಸಬೇಕೆನ್ನುವ ಕಾರಣಕ್ಕೆ ಅದು ನಿಂತು ಹೋಯಿತು. ಎರಡನೇದ್ದು, ಇಲ್ಲಿ ರೌಡಿ ಶೀಟನ್ನು ಪಟ್ಟಿ ಮಾಡಿದ್ರು. ಯಾರ್ಯಾರು ಹಿಂದುತ್ವದ ಪರ ಕೆಲಸ ಮಾಡ್ತಾರಾ ಅವರಿಗೆ ರೌಡಿ ಶೀಟ್ಗಳನ್ನು ಮಾಡುವಂಥ ಒಂದು ಇದನ್ನು ಮಾಡಿದ್ರು. ಮೂರನೇ ರೀತಿಯಾಗಿ ಭಾಷಣಕಾರರನ್ನು ಜಿಲ್ಲೆಗೆ ಬರದಂತೆ ನಿಷೇಧಿಸುವ ಕೆಲಸವನ್ನು ಮಾಡಿದ್ರು. ಅವರ ಮೇಲೆ ಪ್ರಕರಣವನ್ನು ದಾಖಲಿಸುವಂತ ಕೆಲಸ ಮಾಡಿದ್ರು. ನಾಲ್ಕನೇದಾಗಿ ಹಳೆಯ ಪ್ರಕರಣಗಳಲ್ಲಿ ಯಾರೆಲ್ಲ ಹಳೆಯ ಪ್ರಕರಣ 6 ತಿಂಗಳು 2 ವರ್ಷ ಮುಂಚಿನ ಪ್ರಕರಣಗಳಲ್ಲಿ ಅವರನ್ನು ಹುಡುಕಿ ಅವರ ಮೇಲೆ ಕೇಸ್ಗಳನ್ನು ದಾಖಲಿಸುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇವೆಲ್ಲದಕ್ಕೂ ನಮಗೆ ಇಲ್ಲಿ ನ್ಯಾಯಾಂಗ ವ್ಯವಸ್ಥೆ ಅಂತ ಇದೆ, ಅದರ ಮುಖಾಂತರ ಉತ್ತರ ಕೊಡ್ತೇವೆ.